ನಾನು ನಮ್ಮ ಜಿಲ್ಲಾದಾಗ ಒಂದೇ ಕಮ್ಯುನಿಟಿ ಹಿಡ್ದೀನಿ, ವಾರಕ್ಕೆ 50 ಮಂದಿನ ಹೊಳ್ಳಿ ತಂದೀನಿ. ಹಿಂದೂ ಧರ್ಮಕ್ಕೆ 25,000ಕ್ಕಿಂತಲೂ ಹೆಚ್ಚು ಪರಿವಾರಗಳನ್ನು ಕ್ರಿಶ್ಚಿಯನ್ ಧರ್ಮಕ್ಕೆ ಹೋದವ್ರನ್ನ ಮತ್ತೆ ತಿಳಿಸಿ ಹೇಳಿ ಹೊಳ್ಳಿ ಕರ್ಕೊಂಡು ಬಂದೀನಿ. ನನ್ನ ಟಾರ್ಗೆಟ್ ಐತಿ 2 ವರ್ಷದಾಗ 1 ಲಕ್ಷ ಪರಿವಾರಗಳನ್ನು ತರಬೇಕು ಅಂತ. ನಾವು ಹೊಳ್ಳಿ ಕರ್ಕೊಂಡು ಬಂದವ್ರು ಪುಣ್ಯಾತ್ಮರು ಒಬ್ಬರು ಹೋಗಿಲ್ಲ. ಮತ್ತೆ ಹೊಳ್ಳಿ ಇಷ್ಟೇ ಅಲ್ಲ, ಅವ್ರನ್ನ ಕರ್ಕೊಂಡು ಬಂದು ಬಿಟ್ಟಿಲ್ಲ. ಅವ್ರಿಗೆ ಹೇಳೀನಿ, ಈ ಮಠ ನಿಮ್ಮದು, ನನಗೆ ಎಷ್ಟು ಅಧಿಕಾರ ಐತೆ ಅಷ್ಟೇ ಅಧಿಕಾರ ನಿಮಗೂ ಐತಿ. ನಾ ಪ್ರತಿ ವರ್ಷ ನಿಮ್ಮ ಮನೆಗೆ ಬರ್ತೀನಿ, ನಮ್ಮ ಸನ್ಯಾಸಿಗಳು ಬರ್ತಾರೆ, ನಿಮ್ಮ ಮನೆಯೊಳಗೆ ಪ್ರಸಾದ ಮಾಡ್ತಾರೆ, ಪೂಜಾ ಮಾಡ್ತಾರೆ, ಭಜನೆ ಮಾಡ್ತಾರೆ, ಆರತಿ ಮಾಡ್ತಾರೆ. ಯಾವಾಗಿನಿಂದ ಶುರು ಮಾಡಿನ ಅವಾಗಿನಿಂದನೂ ನಮ್ಮ ಮಠದ ಸನ್ಯಾಸಿಗಳನ್ನ ಪ್ರತಿ ವರ್ಷ ಯಾರ್ಯಾರು ಮರಳಿ ಬಂದಾರ, ಯಾರು ಬಂದಿಲ್ಲ, ಎಲ್ಲ ಸಮಗಾರ ಬಂಧುಗಳ ಮನೆಗೆ ನಾ ಮಂದಿನ ಕಳಿಸ್ತೀನಿ. ನಮ್ಮ ಸನ್ಯಾಸಿಗಳನ್ನ ನಾನು ಹೋಗ್ತೀನಿ, ಹೋಗಿ ಅವ್ರ ಮನೆಯೊಳಗೆ ಪ್ರಸಾದ ಮಾಡಿ ಬರ್ತೇನೆ. ನಾ ಬರೇ ಬಸವಣ್ಣನ ತತ್ವ ಬಾಯಿಂದ ಹೇಳೋ ಮನುಷ್ಯ ಅಲ್ಲ. ಆದ್ದರಿಂದ ಹರಳಯ್ಯನವ್ರನ್ನ ಎಷ್ಟು ಸ್ಮರಿಸಿದ್ರು ಕಡಿಮೆ ಐತಿ. ಒಟ್ಟು ಈ ಕಾರ್ಯಕ್ರಮದ ಸಾರಾಂಶ, ನೀವೊಬ್ಬ ಸ್ವಾಮಿಗೆ ಹಿಂಗೆ ಮಾಡಿ ಅವನ ಬಾಯಿ ಕಟ್ಟಬೇಕು, ಅವನ ಕಾಲು ಕಟ್ಟಿ ಹಾಕಬೇಕು ಅಂತೇನು ಕರ್ನಾಟಕ ಸರ್ಕಾರದವರೇ ಆಗಲಿ, ಆ ವಿಜಯಪುರದ ಉಸ್ತುವಾರಿ ಮಂತ್ರಿಗಳೇ ಆಗಲಿ ಏನು ಕೆಟ್ಟ ಕೆಲಸ ಮಾಡಿದ್ರಿ. ಆಗಲೇ ನಮ್ಮ ಈಶ್ವರಪ್ಪನವ್ರು ಹೇಳಿದ್ರು, ಕಾಡಸಿದ್ದೇಶ್ವರ ಸ್ವಾಮಿಗಳು ಕ್ಷಮಾ ಕೇಳಬೇಕು ಅಂತೇಳಿ. ಅಲ್ಲಿ ನಾ ಏನು ತಪ್ಪು ಮಾಡೀನಿ ಅಂತ ಕ್ಷಮಾ ಕೇಳಿ, ಕ್ಷಮಾ ಕೇಳುವಂಥ ಅವಧಿ ಇದ್ರೆ ಉದ್ದಕ್ಕೆ ಬೀಳ್ತೇನೆ. ನನಗೇನು, ನಾ ರೈತರಿಗೆ ಉದ್ದಕ್ಕೆ ಬಿದ್ದೀನಿ ಪೂಜಾ ಮಾಡಿ. ಅಮರೇಶ್ವರ ದೇವ್ರ ಮಠದಾಗ ರೈತರ ಪಾದ ಪೂಜಾ ಮಾಡಿದೆವು. ಪಾದ ಪೂಜಾ ಮಾಡಿದಾಗ ನಾ ರೈತರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ, ನಮ್ಮ ದೇವ್ರು ನೀವಂತ. ನನಗೇನು ಅದ್ರ ಬಗ್ಗೆ ಇದು ಇಲ್ಲ. ತಪ್ಪಿದ್ರಂತಲ್ಲ, ರೈತರ ಬಗ್ಗೆ ಇದು. ಈ ಮನುಷ್ಯ ನಮ್ಮನ್ನು ಕೇಳ್ತಾನ, ಸ್ವಾಮಿಗಳ ಕ್ಷಮಾ ಕೇಳಿದ್ರೆ ನಾವು ಬಿಜಾಪುರ ಜಿಲ್ಲಾದಾಗ ಬಿಜಾಪುರ ಜಿಲ್ಲಾದ ಮಾಲಕ್ ನೀನ ಅನಪ್ಪ ಅಂತ ಅನಿಸ್ತು ನಮಗೆ. ಇಲ್ಲ, ನಾವು ಇಡೀ ರಾಜ್ಯಕ್ಕೆ ಅವ್ರನ್ನ ಬಂದ್ ಮಾಡ್ತೀವಿ ಅಂತಂದು. ಪುಣ್ಯಾತ್ಮ, ಅಧಿಕಾರ ಶಾಶ್ವತ ಅಲ್ಲಪ್ಪ, ಇಂದಿಲ್ಲ ನಾಳೆ ಬದಲಿ ಆಕ್ಕೈತೆ. ಯಾರು ನಾವೇನು ಅಮರ ಪಟ್ಟಿ ಕಟ್ಕೊಂಡು ಬಂದೀವೇನೋ ಇಲ್ಲ. ದಯವಿಟ್ಟು ಹಂಗೆ ಮಾತಾಡಕ್ಕೆ ಹೋಗ್ಬೇಡ. ಇವತ್ತದಿ ನಾಳಿಲ್ಲ. ಹಿಂಗೆ ನೀವು ಮಾತಾಡಿದ್ದನ್ನು ಮಂದಿ ಕೇಳಿದ್ರು ಇಲೆಕ್ಷನ್ ತನ ನೆನಪಿನಾಗ ಇಟ್ಕೊಂಡ್ರಂತಂದ್ರೆ ನೀ ಏನು ಹೊಳ್ಳಿ ಬರೋದಿಲ್ಲ. ಇಲೆಕ್ಷನ್ ತನ ನೆನಪಿನಾಗ ಇಟ್ಕೊಂಡ್ರಂದ್ರೆ ಇರಲಿಲ್ಲ ಅಂದ್ರೆ ನಾವು ಒಮ್ಮೊಮ್ಮೆ ಇಲೆಕ್ಷನ್ ಬಂದಾಗ ಹೋಗಿ ನೆನಪು ಮಾಡಿ ಕೊಟ್ಟು ಬಂದೆ ಅಂದ್ರೆ ನೀವು ಉಳಿದಿಲ್ಲ. ತಿಳಿತಿಲ್ಲ, ನನಗೆಲ್ಲ ಬರ್ತಾವೆ. ನಮ್ಮಲ್ಲಿ ಒಬ್ಬ ಮಿನಿಸ್ಟ್ರ್ ನಮ್ಮ ಮಠಕ್ಕೆ ಹಿಂಗೆ ತೊಂದರೆ ಮಾಡಿದ ಕೂಡಲೇ ನಾವು ಒಬ್ಬನ್ನ ಕಳಿಸಿದೆ, ಈ ಸರಿ ಇವ ಬೀಳ್ಬೇಕು ನೋಡು ಅಂತ. ಅವ ಪ್ರತಿ ಸಾರಿ 40,000 ಹೋಟ್ಲೆ ಲೀಡ್ಲೇ ಬರ್ತಿದ್ದ, 40,000 ಹೋಟ್ಲೆ ಮಕ್ಕೊಂಡ. ಅವ ಗೊತ್ತಾಗ್ಲಿಲ್ಲ ಯಾರು ಕೆಡವಿದ್ರಂತ. ಒಬ್ಬ MP ಅದ, ನಾವು ಶೇತಕರಿ ಕಾಮಗಾರ ಪಾರ್ಟಿ ಅಂತ ತಿಳ್ಕೊಂಡು ಅವ ಏನು ಪ್ರಚಾರ ಮಾಡ್ತಾನೆ. ನಾವೊಂದು ಸಭಾದಾಗ ಹೋಗಿದ್ದ, ಹಿಂಗೆ ಏನೋ ಅಪಮಾನಾಸ್ಪದವಾಗಿ ಮಾಡಿ ಎದ್ದು ಹೋಗಿಬಿಟ್ಟ. ಅಲ್ಲಿಂದ ಧರ್ಮದ ಬಗ್ಗೆ ಏನೋ ಮಾಡಿ ಹೋದ ಕೂಡಲೇ ಬರಲಿ ತಡಿ ಟೈಮ್ ಅಂತ ಕುಂತ ಕೂಡಲೇ ಮುಂದೆ ಇಲೆಕ್ಷನ್ ಬಂತು. ಅವ ಎಲ್ಲ ಕಡೆ ಪ್ರಚಾರ ಮಾಡ್ತ. 2 ಸಾರಿ MLA ಇದ್ದ, 2 ಸಾರಿ MP ಆಗಿ 3ನೇ ಸಾರಿಗೆ ನಿಂತಿದ್ದ. ನಾ ಆರಿಸಿ ಬರೋದ್ರಾಗ ಏನೂ ಸಂಶಯ ಇಲ್ಲ, ಮೋದಿಯವ್ರಿಗಿಂತಲೂ ನಾ ಹೆಚ್ಚು ಓಟ್ ತೊಗೋಬೇಕು ಈ ಸರಿ, ಇಷ್ಟರ ಸಲಾಗಿ ನನ್ನ ಪ್ರಯತ್ನ ಐತಂತ. ಅವ 1,45,000 ಬೆದ್ದ. ಅವ ಗೊತ್ತಾಗ್ಲಿಲ್ಲ ಯಾರು ಕೆಡವಿದ್ರಂತ. ಹಿಂದಗಡೆ 6 ತಿಂಗಳ ಮ್ಯಾಗ ಗೊತ್ತಾಯ್ತು ಕಾಡಸಿದ್ದೇಶ್ವರ ಸ್ವಾಮಿ ಕೆಡವಿದಂತ. ಹ್ಯಾಂಗೆ ಕೆಡವಿದ್ರು ಇವರು, ಯಾವಾಗಾರು ಕೆಡವಿದ್ರು, ಎಲ್ಲಿ ಒಟ್ಟ ಅಲ್ಲಿ ಬಂದಿದ್ದಿಲ್ಲ ಸಹಿತ ಅಲ್ಲಿ ಹೋಗೋ ಅವಶ್ಯಕತೆನೇ ಇಲ್ಲ ನನಗೆ. ಅದಕ್ಕೆ ನಾನು ಯಾವ ನೇತಾರ ಹತ್ರ ಯಾವಾಗಲೂ ಹೋಗೋದಿಲ್ಲ, ಅವ್ರ ಗದ್ದಲ್ದಾಗ ಬಿಡೋದಿಲ್ಲ. ನಮ್ಮ ಧರ್ಮದಾಗ ಕೈ ಹಾಕಿದ್ರು ಅಂದ್ರೆ ನಿಮ್ಮನ್ನು ಬಿಡೋದಿಲ್ಲ. ನನ್ನ ವೈಯಕ್ತಿಕ ನೀ ಏನು ಮಾಡೋದು ಮಾಡ್ತು, ಆದ್ರೆ ನಮ್ಮ ಧರ್ಮದ ಬಗ್ಗೆ ಕೈ ಹಾಕಿದಂದ್ರೆ ನಿನ್ನ ಬಿಡೋದಿಲ್ಲ. ಎಲ್ರಿಗೆ ನಾನೇನು ಅಹಂಕಾರದಿಂದ ಈ ಮಾತು ಹೇಳೋದಿಲ್ಲ, ನಿಮ್ಮೆಲ್ಲರ ಪರವಾಗಿ ಈ ಮಾತು ಹೇಳೋದು. ನೀವೆಲ್ಲರೂ ಅದಕ್ಕೆಲ್ಲ ಸಪೋರ್ಟ್ ಮಾಡ್ತೀರಂತ ನಿಮ್ಮ ಧೈರ್ಯದ ಮ್ಯಾಗ ಹೇಳ್ತೇನೆ ನಾನು. ಮತ್ತು ನೀವು ಸ್ವಾಮಿ ಹಿಂಗಂದ ನಾನು ಹೆಂಗೆ ಮಾಡ್ತಾನೆ ನೋಡು ನೀವು ನನ್ನ ತಂದಿರಿ. ಮತ್ತು ನಾಳೆಗೆ